ಎಲ್ಲರಿಗೂ ನಮಸ್ಕಾರ. ನಾನು FCAM ಸಂತೋಷ್. ಕ್ಯಾಮ್ ಎರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಯಾಮ್ ಎರಾ ಕಾಂಪೌಂಡಿಂಗ್ ಅಸೆಟ್ ಮಲ್ಟಿಪ್ಲೈಯಿಂಗ್ ಆಂಟರ್ಪ್ರಿನರ್ಶಿಪ್ ಅಥವಾ ಎಕನಾಮಿಕ್ ಆಪರ್ಚುನಿಟಿ ರೈಟ್ ಅವೇ, ಎಲ್ಲಿ ನೀವು ಟೈಮ್, ಮನಿ ಆ್ಯಂಡ್ ಫ್ಯೂಚರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಸಂಪೂರ್ಣ ಮಾಹಿತಿ ಕಲಿತೀರಿ. ನಾನು ಇವತ್ತು ಒಂದೊಳ್ಳೆ ಆ್ಯಡ್ ಆನ್ ಇನ್ಕಮ್ ಅವಕಾಶದ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ತಿದ್ದೀನಿ. ಹಲರಿಗೆ ಪ್ಯಾಸಿವ್ ಇನ್ಕಮ್ ಅಂದರೆ ಏನು ಅನ್ನೋ ಪ್ರಶ್ನೆ ಇರ್ಬೋದು, ಅಥವಾ ಆಟೋಮೇಟೆಡ್ ಮಲ್ಟಿಪಲ್ ಸ್ಟ್ರೀಮ್ಸ್, ಮಲ್ಟಿಪಲ್ ಸೋರ್ಸಸ್ ಆಫ್ ಮನಿ ಮೇಕಿಂಗ್ ಅಂತಲೇ ಕೂಡ ಕರೆಯಬಹುದು. ಏನಿದು ಆಟೋಮೇಟೆಡ್ ಮಲ್ಟಿಪಲ್ ಸೋರ್ಸಸ್ ಆಫ್ ಮನಿ ಮೇಕಿಂಗ್? ಒಂದು ಹಂತದ ತನಕ ದುಡಿಯೋದು, ಅದ ನಂತರ ಇನ್ಕಮ್ ತನ್ನಿಂತಾನಾಗೆ ಜನರೇಟ್ ಆಗುತ್ತೆ. ಇದಕ್ಕೆ ಪೂರ್ತಿ ಉತ್ತರ ಸಿಗಬೇಕಾಗಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ರಾಬರ್ಟ್ ಟಿ ಕಿಯೋಸಾಕಿ ಅನ್ನೋ ಫೇಮಸ್ ಇಕನಾಮಿಕ್ ಅಡ್ವೈಸರ್ ಹೇಳ್ತಾರೆ, ಪ್ರಪಂಚದಲ್ಲಿ 4 ರೀತಿಯಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ. ಒಂದು ಎಂಪ್ಲಾಯೀಸ್, ಅದ ನಂತರ ಸೆಲ್ಫ್ ಎಂಪ್ಲಾಯ್ಡ್, ಬಿಸ್ನೆಸ್ಮೆನ್ ಮತ್ತು ಇನ್ವೆಸ್ಟರ್ಸ್ಗಳು ಮುಖಾಂತರ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು, ಈ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯ್ಗಳು ಲೆಫ್ಟ್ ಸೈಡ್ನಲ್ಲಿ ಇದ್ದಾರೆ, ಬಿಸ್ನೆಸ್ಮೆನ್ಗಳು ಮತ್ತು ಇನ್ವೆಸ್ಟರ್ಸ್ಗಳು ರೈಟ್ ಸೈಡಲ್ಲಿ ಇದ್ದಾರೆ. ಎಂಪ್ಲಾಯ್ಗಳು ಮತ್ತು ಸೆಲ್ಫ್ ಎಂಪ್ಲಾಯ್ಗಳು ಬಂದು ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಾರೆ ಮತ್ತು ಇವರು ಎಷ್ಟು ದಿನ ದುಡಿತಾರೋ ಅಷ್ಟು ದಿನ ಇವರಿಗೆ ಇನ್ಕಮ್ ಜನರೇಟ್ ಆಗುತ್ತೆ. ಉದಾಹರಣೆಗೆ, ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯ್ಸ್ನ ತಗೊಳ್ಳಿ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕೂಡ ಆಗ್ಬೋದು, ಪ್ರೈವೇಟ್ ಜಾಬ್ ಆರ್ ಗೌರ್ಮೆಂಟ್ ಜಾಬ್ನ ತಗೊಳ್ಳಿ. ಇವರು ಕೆಲಸ ಮಾಡಿಲ್ಲ ಅಂದರೆ ಇವರಿಗೆ ಸ್ಯಾಲ್ರಿ ಇಲ್ಲ. ಮತ್ತು ನಿಮಗೆ ಒಂದು ಕೆಲಸ ಇದ್ದರೆ ಎಷ್ಟು ದಿನ ಸಂಪಾದಿಸ್ತೀರಾ ನೀವು? ರಿಟೈರ್ ಆಗುವವರೆಗೂ ತಾನೆ. ಆಮೇಲೆ ಇನ್ಕಮ್ ಸೋರ್ಸ್ ಏನಾಗುತ್ತೆ? 0, ಬಿಗ್ ಝೀರೋ ಅಲ್ವಾ? ಅದು ನಿಜ ಅಲ್ವಾ? ಸರಿ ಅಲ್ವಾ? ನಾನು ಹೇಳೋದು ತಪ್ಪಾಗಿದ್ದರೆ ದಯವಿಟ್ಟು ತಿದ್ದಿ ಹೇಳಿ, ದಯವಿಟ್ಟು ಸರಿಪಡಿಸಿ. ಇನ್ನು ಸೆಲ್ಫ್ ಎಂಪ್ಲಾಯೀಸ್ ಕೂಡ ಹಾಗೆ. ಸೆಲ್ಫ್ ಎಂಪ್ಲಾಯೀಸ್ ಅಂದರೆ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡವರು, ಅಥವಾ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಆರ್ಟಿಸ್ಟ್, ಚಾರ್ಟೆಡ್ ಅಕೌಂಟೆಂಟ್, ಸ್ಪೆಷಲಿಸ್ಟ್ ಇರ್ಬೋದು. ಹೀಗೆ ಇವರು ತನ್ನ ಅಂಗಡಿನ, ಕ್ಲಿನಿಕ್ನ, ಆಫೀಸ್ನ ಒಂದು ವಾರ ಕ್ಲೋಸ್ ಮಾಡಿದರೆ ಇವರಿಗೆ ಇನ್ಕಮ್ ಇಲ್ಲ. ಇದನ್ನೇ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಈ ಎಂಪ್ಲಾಯಿಗಳು ಮತ್ತು ಸೆಲ್ಫ್ ಎಂಪ್ಲಾಯಿಗಳು ದಿನಕ್ಕೆ ಹೆಚ್ಚಂದರೆ 8 ಗಂಟೆ ದುಡಿದು ಬಿಡ್ತಾರೆ. ದಿನಕ್ಕೆ 8 ಗಂಟೆ ದುಡಿದ್ರೆ ವಾರದಲ್ಲಿ ಹೆಚ್ಚಂದರೆ 7 ದಿನ, ತಿಂಗಳಿಗೆ 30 ದಿನ. ಹೀಗೆ ಇವರು ಲೈಫ್ ಟೈಮ್ನಲ್ಲಿ 1 ಲಕ್ಷ ಗಂಟೆ ದುಡಿಬೋದು. ಒಬ್ಬರು ಸಾಮಾನ್ಯವಾಗಿ ಗಂಟೆ ಒಂದು 110 ರೂಪಾಯಿ ದುಡಿತಾನೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಅವನು ಜೀವನಮಾನದಲ್ಲಿ ಅವನು ಎಷ್ಟು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ? ನೀವೇ ಲೆಕ್ಕ ಹಾಕಿ. ಅದು ಇರಲಿ. ಈಗ ರೈಟ್ ಸೈಡ್ ಇವರನ್ನು ನೋಡೋಣ. ಬಿಸ್ನೆಸ್ಮೆನ್ಗಳು ಅಂದರೆ ನಿಮಗೆ ಗೊತ್ತಿರ್ಬೋದು, ತಮ್ಮನ್ನ ಸ್ವಂತ ಕಂಪನಿ ಇರುತ್ತೆ, ಅಲ್ಲಿ ಕೆಲಸ ಮಾಡುವ ಸಾವಿರಾರು ಜನ ಇರ್ತಾರೆ. ಈ ಬಿಸ್ನೆಸ್ಮ್ಯಾನ್ಗಳು ತಮ್ಮನ್ನ ಕೌಶಲ್ಯ, ಬುದ್ಧಿವಂತಿಕೆ ಜೊತೆ ಒಂದಷ್ಟು ಹಣ ಹಾಕಿ ಒಂದು ಸಿಸ್ಟಮ್ನ, ಒಂದು ನೆಟ್ವರ್ಕನ್ನು ತಮಗೋಸ್ಕರ ದುಡಿಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಸಿಸ್ಟಮ್ ಇವರಿಗೋಸ್ಕರ ಕೆಲಸ ಮಾಡುತ್ತೆ, ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ಅದಕ್ಕೆ ರಾಬರ್ಟ್ ಟಿ ಕಿಯೋಸಾಕಿ ಹೇಳ್ತಾರೆ, ಬಿಗ್ ಬಿಸ್ನೆಸ್ ಮೆನ್ ಆ್ಯಂಡ್ ರಿಚ್ ಪೀಪಲ್ ದೇ ಡೂ ಸ್ಮಾರ್ಟ್ ವರ್ಕ್ ಬೈ ನೆಟ್ ವರ್ಕ್, ಆ್ಯಂಡ್ ವಿ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್, ಪುವರ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್, ವಿ ಜಸ್ಟ್ ವರ್ಕ್ ಆರ್ ಹಾರ್ಡ್ ವರ್ಕ್. ಬಿಕಾಸ್ ರಿಚ್ ಪೀಪಲ್ ನೋ ದ್ಯಾಟ್ ಯುವರ್ ನೆಟ್ ವರ್ಕ್ ಡಿಫೈನ್ಸ್ ಆ್ಯಂಡ್ ಡಿಟರ್ಮೈನ್ಸ್ ಯುವರ್ ನೆಟ್ ವರ್ತ್. ಉದಾಹರಣೆಗೆ ಟಾಟಾ, ಬಿರ್ಲಾ, ಅಂಬಾನಿ, ಹೀಗೆ ಭಾಳಷ್ಟು ಜನ ಗ್ರೇಟ್ ಬಿಸ್ನೆಸ್ ಮೆನ್ಗಳನ್ನು ನಾವು ನೋಡ್ಬೋದು. ಇವರು 1-4 ತಿಂಗಳು ನಾವು ದುಡಿಯಲ್ಲ, ಫಾರಿನ್ ಟೂರ್ಸ್ ಹೋಗ್ತಾವೆ ಅಂತ ಕೆಲಸ ಮಾಡದೆ ಸುಮ್ಮನೆ ಕೂತರು ಇವರಿಗೆ ಏನೂ ಲಾಸ್ ಆಗಲ್ಲ. ಯಾಕಂದರೆ ಇವರು ಸೆಟ್ ಮಾಡಿರುವ ಸಿಸ್ಟಮ್, ಇವರು ಕೆಳಗೆ ಇರುವ ಎಂಪ್ಲಾಯಿಗಳು ಇವರಿಗೋಸ್ಕರ ದುಡಿದಿರುತ್ತಾರೆ. ಅವರು ದುಡಿದಿರೋದರಿಂದ ಬಂದ ಆದಾಯದಲ್ಲಿ ಅಲ್ಪ ಪ್ರಮಾಣದ ಮೊತ್ತವನ್ನು ಎಂಪ್ಲಾಯಿಗಳ ಹೆಂಚಿ ಉಳಿದ ದೊಡ್ಡ ಅಂಶ ಲಾಭವನ್ನು ತಾವಿಟ್ಕೊಳ್ತಾರೆ. ಇದು ತಪ್ಪಲ್ಲ. ಯಾಕಂದರೆ ಆ ಸಿಸ್ಟಮ್ಗೆ, ಆ ಕಂಪನಿಗೆ ಓನರ್ ಅವರು ಅದಕ್ಕೋಸ್ಕರ ಸಮಯ, ದುಡ್ಡು, ಎಫರ್ಟ್, ಪ್ರಯತ್ನ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ರಿಸ್ಕ್, ಓವರ್ ಹೆಡ್ಸ್, ಆಪರೇಟಿಂಗ್ ಕಾಸ್ಟ್, ಲಯಬಿಲಿಟೀಸ್, ಲಾಸಸ್ ಇದ್ದರೆ ಅದು ಕೂಡ ಎಲ್ಲ ಅವರೇ ರೆಸ್ಪಾನ್ಸಿಬಿಲಿಟಿ ಅಥವಾ ಓನರ್ಶಿಪ್ ತಗೊಳ್ತಾರೆ. ಆದರೆ ಎಂಪ್ಲಾಯಿ ಮಾತ್ರ ಜೀವನ ಪೂರ್ತಿ ದುಡಿತಾನೇ ಇರ್ತಾನೆ. ಎಂಪ್ಲಾಯಿ 1 ಲಕ್ಷ ಗಂಟೆ ತಮ್ಮ ಜೀವನದಲ್ಲಿ ದುಡಿದ್ರೆ, ಈ ಬಿಸ್ನೆಸ್ ಮೆನ್ಗಳು 1 ಲಕ್ಷ ಎಂಪ್ಲಾಯಿಗಳನ್ನು ತಮ್ಮ ಕೆಳಗಡೆ ಇಟ್ಕೊಂಡು 1 ಗಂಟೆಯಲ್ಲೇ ಅಷ್ಟೊಂದು ದುಡ್ಡು ಬಿಡುತ್ತಾರೆ. ಜೊತೆಗೆ ಈ ಓನರ್ ಇಲ್ಲದೆ ಹೋದರೂ ಇವರು ಮೊಮ್ಮಕ್ಕಳ ಕಾಲಕ್ಕೆ ಕಂಪನಿ ಇರುತ್ತೆ, ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಫ್ಯೂಚರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇವರಿಗೂ ಇದೆ. ಅದು ಕೂಡ ರಿಸ್ಕ್ ಆ್ಯಂಡ್ ಟೆನ್ಷನ್ ಕೂಡ ಇರುತ್ತೆ. ಬಟ್ ಬಿಸ್ನೆಸ್ ಮೆನ್ ಮೇಕ್ಸ್ ಗುಡ್ ಪ್ರಾಫಿಟ್ಸ್, ಎಂಪ್ಲಾಯೀಸ್ earn wages makes a living, but profit makes a fortune. ಇದು ಬಿಸ್ನೆಸ್ನ ಪ್ಲಸ್ ಪಾಯಿಂಟ್. ಇನ್ನೊಂದು ವರ್ಗ ಇನ್ವೆಸ್ಟರ್ಸ್ಗಳಂದು, ಇವರು ತಮ್ಮ ಹತ್ರ ಆಲ್ರೆಡಿ ಇರುವ ಹಣ ತಮ್ಮ ಬುದ್ಧಿವಂತಿಕೆ ಉಪಯೋಗಿಸಿಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಶೇರಲ್ಲಿ ಇರುತ್ತೆ, ಬಾಂಡ್ರಲ್ಲಿ ಇರ್ಬೋದು, ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡೋರು ಇರ್ಬೋದು, ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡೋರು ಇರ್ಬೋದು. ಹೀಗೆ ಇವರು ಎಲ್ಲರೂ ಮಾಡೋದು ಸ್ಮಾರ್ಟ್ ವರ್ಕ್. ಹೀಗೆ ನಮಗೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಮೂವ್ ಆಗೋಣ ಅಂದರೆ ಯೋಚನೆ ಬರುತ್ತೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾಗಿದ್ದರೆ ಅದಕ್ಕೋಸ್ಕರ ತುಂಬ ಹಣ ಇನ್ವೆಸ್ಟ್ ಮಾಡಬೇಕು, ಹ್ಯೂಜ್ ಕ್ಯಾಪಿಟಲ್ ಬೇಕು,
ಲ್ಯಾಂಡ್ ಬೇಕು, ಲೇಬರ್ ಅಥವಾ ಸ್ಟಾಫ್ ಬೇಕು, ಲಾಜಿಸ್ಟಿಕ್ಸ್ ಸಪೋರ್ಟ್ ಬೇಕು, ಲಾಸ್ ಆಫ್ ದ ಲ್ಯಾಂಡ್ ಅಥವಾ ಗೈಡ್ಲೈನ್ಸ್ ಟೈಮಲ್ಲಿ ಫಾಲೋ ಮಾಡಬೇಕು, ಚೇಂಜಸ್ ಮಾಡಬೇಕು. ಜೊತೆಗೆ ಆ ಫೀಲ್ಡಲ್ಲಿ ನಾಲೆಜ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪರ್ಟೀಸ್ ಇರಬೇಕು. ಆ ನಾಲೆಜ್ ಹೊರಗಡೆ ಸಿಗೋದು ತುಂಬ ಕಷ್ಟ. ಯಾರು ಕೂಡ ಆ ನಾಲೆಜ್ ಮತ್ತು ಸಕ್ಸಸ್ ಸೀಕ್ರೆಟ್ನ ಶೇರ್ ಮಾಡೋಲ್ಲ. ಮಾರ್ಕೆಟ್ ಕಾಂಪಿಟೇಷನ್ ಇರುತ್ತೆ, ಅಲ್ಲದೆ ಟೆಕ್ನಾಲಜಿ ಜೊತೆ ಅಪ್ಡೇಟ್ ಇರಬೇಕಾಗಿದೆ. ಇದೆಲ್ಲ ಇರೋದರಿಂದ 2 ವಸ್ತುಗಳು ಉಪಹಾರವಾಗಿ ಫ್ರೀಯಾಗಿ ಸಿಗತ್ತೆ. ಒಂದು ರಿಸ್ಕ್, ಮತ್ತೊಂದು ಟೆನ್ಷನ್ ಅಥವಾ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರಬೇಕು. ಹೀಗೆ 10 ಹಲವು ಸಮಸ್ಯೆಗಳನ್ನು ಬೇಕಾಗಿದೆ. ಹಾಗಾಗಿ ಕಂಪನಿ ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಮಾಡೋದು ಸುಲಭದ ಸೊಲ್ಯೂಷನ್ ಅಲ್ಲ. ಆದರೆ ಈಗ ನಾವು ಮೇಲೆ ಹೇಳಿದ್ದ ಯಾವುದೇ ರಿಸ್ಕ್ಗಳು ಇಲ್ಲದೆ ಸುಲಭವಾಗಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಮೂವ್ ಆಗುವ ಮಾರ್ಗನ ನೋಡೋಣ. ಚಿತ್ರದಲ್ಲಿ ನೀವು ನೋಡ್ಬೋದು, ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ 2 ಆಪ್ಷನ್ಗಳು ಇದೆ. ಪ್ಲ್ಯಾನ್ ಎ ಅಂದರೆ ಆಲ್ರೆಡಿ ನಾವು ಮಾಡ್ತಿರುವಂಥ ಜಾಬ್, ಕೆಲಸ, ಅದು ಯಾವುದೇ ಇರ್ಬೋದು, ನಮ್ಮ ಯಾವುದೇ ಪ್ರೊಫೆಷನ್ ಇರ್ಬೋದು. ಯಾಕೆ, ನಾವು ಸ್ಟೂಡೆಂಟ್ ಆಗಿರ್ಬೋದು, ಹೋಮ್ ಮೇಕರ್ ಆಗಿರ್ಬೋದು, ಅಥವಾ ರಿಟೈರ್ಡ್ ಆಗಿರ್ಬೋದು. ಆದರೆ ಪ್ಲ್ಯಾನ್ ಬಿ ಅಂದರೆ ಪ್ಲ್ಯಾನ್ ಎ ಜೊತೆಗೆ ನಾವು ಸೈಡ್ ಇನ್ಕಮ್ ಅರ್ನ್ ಮಾಡ್ತೇವೆ. ಅದು ಯಾಕೆ ಈ ಪ್ಲ್ಯಾನ್ ಬಿ ಬೇಕು ಅಂತ ನಾವು ನೋಡುವುದಾದರೆ, ನಮ್ಮ ಮನೇಲಿ ಮೇನ್ ಪವರ್ ಸಪ್ಲೈ ಇರುತ್ತೆ, ಆದರೂ ನಾವು ಸ್ಟ್ಯಾಂಡ್ ಬೈ ಆಗಿ ಇನ್ವರ್ಟರ್ ಇಟ್ಕೊಂಡಿರ್ತೀವಿ. ಪವರ್ ಹೋದರೆ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಬಾರ್ದು ಅಂತ. ಅದೇ ರೀತಿ ನಮ್ಮ ಹತ್ರ ಮೊಬೈಲ್ ಫೋನ್ ಇರುತ್ತೆ, ಎಲ್ಲ ಕಡೆ ಪ್ಲಗ್ ಪಾಯಿಂಟ್ ಇರುತ್ತೆ, ಆದರೂ ಕೂಡ ಪವರ್ ಬ್ಯಾಂಕ್ ಯಾಕೆ ಇಟ್ಕೊಳ್ತೀವಿ? ಹೌದಲ್ವಾ? ನಮ್ಮ ಹತ್ರ 4 ವೀಲರ್ ಗಾಡಿ ಇದ್ದರೆ ಸ್ಟೆಪ್ನಿ ಕೂಡ ಇದ್ದೇ ಇರುತ್ತೆ. ಒಂದು ವೇಳೆ ರೋಡ್ನಲ್ಲಿ ಎಲ್ಲಾದರೂ ಟೈರ್ ಪಂಚರ್ ಆದ್ರಂತ ಸೇಫ್ಟಿಗೋಸ್ಕರ ಸ್ಟೆಪ್ನಿ ಇಟ್ಕೊಳ್ತೀವಿ. ಯಾಕೆ, ನಾವು ನಮ್ಮ ಕಿಚನಲ್ಲೇ ನೋಡ್ಬೋದು, ನಾವು ಮನೆಯಲ್ಲಿ 2 ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ತೀವಿ. ಒಂದು ಮುಗಿದ್ರೆ ಸ್ಟ್ಯಾಂಡ್ ಬೈ ಸಿಲಿಂಡರ್ ಇಟ್ಕೊಂಡು ಉಳಿದ ಅಡುಗೆಗಳನ್ನು ಮಾಡ್ಬೋದು. ಆಮೇಲೆ ಆರಾಮಾಗಿ ಖಾಲಿಯಾದ ಸಿಲಿಂಡರ್ಗೆ ರೀಫಿಲ್ ಮಾಡೋಕ್ಕೆ ಬುಕ್ ಮಾಡ್ಬೋದು ಅಲ್ವಾ? ಹಾಗಿದ್ರೆ ನಮ್ಮ ಹತ್ರ ಮನಿಗೆ, ನಮ್ಮ ಮೇನ್ ಇನ್ಕಮ್ ಸೋರ್ಸ್ಗೆ ಸ್ಟ್ಯಾಂಡ್ ಬೈ ಆಗಿ ಏನಿದೆ, ಸೇಫ್ಟಿ ಏನಿದೆ? ನಾಳೆ ಅಕಸ್ಮಾತ್ ನಮ್ಮ ಮೇನ್ ಇನ್ಕಮ್ ಸೋರ್ಸ್ ಏನಾದರೂ ಪ್ರಾಬ್ಲಮ್ ಆದರೆ, ನಮಗೆ ದುಡ್ಡಿಯೋದಕ್ಕೆ ಏನಾದರೂ ತೊಂದರೆ ಆದರೆ, ನಮ್ಮ ಕುಟುಂಬ ನೆಮ್ಮದಿಯಾಗಿ ದುಡ್ಡಿನ ಸಮಸ್ಯೆ ಎದುರಿಸಿದೆ ಇರಬೇಕಾದ್ರೆ ನಮ್ಮ ಹತ್ರ ಇನ್ನೊಂದು ಸೋರ್ಸಸ್ ಆಫ್ ಇನ್ಕಮ್ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಯಾವತ್ತೂ ಅನಿಸಿಲ್ವಾ? ಸ್ಕ್ರೀನಲ್ಲಿ ನೀವು ನೋಡ್ಬೋದು, ಇಲ್ಲಿ ಇರುವವರೆಲ್ಲ ಇನ್ಕಮ್ ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇರಬೇಕು ಅಂತ ಅರ್ಥ ಆಗಿದೆ. ಜೊತೆಗೆ ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳನ್ನು ಇಟ್ಕೊಂಡಿದ್ದಾರೆ ಕೂಡ. ಇವರನ್ನೇ ಎಲ್ಲ ಸಕ್ಸಸ್ಫುಲ್ ಪೀಪಲ್ ಅಂತ ಕರಿಬೋದು. ಯಾಕಂದರೆ ಇವರ ಹತ್ರ ಮನಿ ಫ್ರೀಡಮ್ ಇದೆ, ಟೈಮ್ ಫ್ರೀಡಮ್, ಫ್ಯೂಚರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ, ಗುಡ್ ಹೆಲ್ತ್, ಸೊಸೈಟಿನಲ್ಲಿ ನೇಮ್ ಆ್ಯಂಡ್ ಫೇಮ್, ರೆಕಗ್ನಿಷನ್ ಎಲ್ಲವೂ ಇದೆ. ಇಂತಹ ಸಕ್ಸಸ್ಫುಲ್ ಜನರು ಎಷ್ಟೊಂದು ಆದಾಯದ ಮೂಲಗಳನ್ನು ಇಟ್ಕೊಂಡಿದ್ದಾರೆ. ಅಂಬಾನಿಯವರನ್ನು ಕನ್ಸಿಡರ್ ಮಾಡಿದರೆ, ಅವರು ತಮ್ಮ ಕರಿಯರ್ನ ಪೆಟ್ರೋಲ್ ಬಿಸ್ನೆಸ್ ಮೂಲಕ ಸ್ಟಾರ್ಟ್ ಮಾಡಿ ನಂತರ ಒಂದೊಂದೇ ಮೂಲಗಳನ್ನು ಡೆವಲಪ್ ಮಾಡ್ತಾ ಇವತ್ತು ರಿಲಯನ್ಸ್ ಫ್ರೆಶ್, ರಿಲಯನ್ಸ್ ಜಿಯೋ, ಇನ್ಶೂರೆನ್ಸ್, ಮಿಲ್ಕ್ ಬಿಸ್ನೆಸ್, ಹೀಗೆ ಪಟ್ಟಿ ಮಾಡಲಿಕ್ಕೆ ಹೊರಟ್ರೆ ರಿಲಯನ್ಸ್ ಗ್ರೂಪ್ನ ಹಲವು ಕಂಪನಿಗಳು ಇವೆ. ಸೊ ಒಂದರಲ್ಲಿ ಲಾಸ್ ಆದರೂ ಅವರು ಇನ್ನೊಂದಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ತಾರೆ. ಅದೇ ರೀತಿಯಲ್ಲಿ MS ಧೋನಿ ಇರ್ಬೋದು. ಅವರು ಆ್ಯಕ್ಚುಲಿ ಕ್ರಿಕೆಟ್ ಆಟಗಾರ. ಎಷ್ಟು ಕಂಪನಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಓನ್ ಹೋಟೆಲ್ಗಳು ಇವೆ, ಕ್ರಿಕೆಟ್ ಕ್ಲಬ್ಗಳು ಇವೆ, ಇನ್ಕಮ್ ಜನರೇಟ್ ಮಾಡುವ ಭಿನ್ನ ಭಿನ್ನ ಫಾರ್ಮ್ಸ್ಗಳು ಇವೆ. ಹೀಗೆ ಹಲವು ಆದಾಯದ ಮೂಲಗಳನ್ನು ಇಟ್ಕೊಂಡಿದ್ದಾರೆ. ಸ್ಕ್ರೀನ್ನಲ್ಲಿ ಇನ್ನೊಬ್ಬರು ಹೆಸರು ಇದೆ, ಟಾಟಾ ಅವರನ್ನು ಕನ್ಸಿಡರ್ ಮಾಡಿದರೆ ಟಾಟಾ ಗ್ರೂಪ್ಸ್ ಆಫ್ ಕಂಪನಿ ತುಂಬ ಇವೆ. ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್, TCS, ತನಿಷ್ಕ್, ಟೈಟನ್ ವಾಚ್, ಫಾಸ್ಟ್ ಟ್ರ್ಯಾಕ್, ಟಿ ಎಸ್ಟೇಟ್, ತಾಜ್ ಹೋಟೆಲ್ಸ್, ತನೀರಾ ಬ್ಯುಟೀಕ್ಸ್, ಹೀಗೆ ಭಾಳಷ್ಟು ಕಂಪನಿಗಳು ಇವೆ. ಸೊ ಇವರು ಕೂಡ ಒಂದು ಆದಾಯದ ಮೂಲದಲ್ಲಿ ಲಾಸ್ ಆದರೂ ಇನ್ನೊಂದರಿಂದ ಅದನ್ನು ಫುಲ್ಫಿಲ್ ಮಾಡಿಕೊಳ್ತಾರೆ. ಹಾಗಾಗಿದ್ದರೆ ನಮ್ಮ ಪ್ಲ್ಯಾನ್ ಬಿ ಏನು? ಪ್ಲ್ಯಾನ್ ಬಿ ಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹೀಗೆ ನಾವು ಹೇಳ್ತಿರೋ ಪ್ಲ್ಯಾನ್ ಬಿನಲ್ಲಿ ಏನೆಲ್ಲ ರಿವಾರ್ಡ್ಗಳು ಇವೆ ಅನ್ನೋದನ್ನು ನೋಡೋಣ. ಒಂದು, ಹಣ. ಈ ಮನಿ ಲೀಗಲ್ ಆಗಿರುವಂಥದ್ದು, ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇರುತ್ತೆ. ಜೊತೆಗೆ ರಾಯಲ್ ಆಗಿ ಲೈಫ್ ಲೀಡ್ ಮಾಡೋ ಅವಕಾಶನ ತಂದುಕೊಡುತ್ತೆ. ಇಲ್ಲಿ ಉತ್ಪತ್ತಿಯಾಗುವ ಆದಾಯ, ಇನ್ಕಮ್, ಇದು ಪರ್ಮನೆಂಟ್, ಶಾಶ್ವತ, ಪರ್ಮನೆಂಟ್ ಇನ್ ನೇಚರ್. ಅಂದರೆ ಇದು ನೀವು ಮುಂದಿನ ಜನ್ರೇಷನ್ಗೆ ಕೂಡ ಪಾಸ್ ಆನ್ ಮಾಡ್ಬೋದು. ಎರಡನೇ, ಇದು ಒಂದು ಆನ್ಗೋಯಿಂಗ್ ಇನ್ಕಮ್. ನಿಮ್ಮ ಜಾಬ್ ಜೊತೆಯಲ್ಲಿ ಇದನ್ನು ಸೈಡಲ್ಲೇ ಬಿಲ್ಡ್ ಮಾಡ್ಬೋದು. ಮನೆಯಲ್ಲಿ ಇರುವ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ, ಹೇಗೆ ನಮಗೆ ಫ್ರೀ ಟೈಮ್ ಸಿಗುತ್ತೋ ಆ ಟೈಮ್ನ ಮ್ಯಾನೇಜ್ ಮಾಡಿ ಇದನ್ನೇ ಬೆಳೆಯೋಬೋದು.
ಯಾಕಂದರೆ ಇದರಲ್ಲಿ ಫ್ಲೆಕ್ಸಿಬಲ್ ಅವರ್ಸ್ ಆಫ್ ವರ್ಕಿಂಗ್ ಇದೆ. ಮೂರನೇದು ಆನ್ ಗ್ರೋಯಿಂಗ್ ಅಂತ ಹೇಳಿದರೆ ನೀವು ರಿಟೈರ್ ಆದ್ರ ಮೇಲೆ ಕೂಡ ಇನ್ಕಮ್ ಬಂದುಬಿಡ್ತಾ ಇರುತ್ತೆ. ರಿಸೆಷನ್ ಪ್ರೂಫ್, ಇನ್ಫ್ಲೇಷನ್ ಪ್ರೂಫ್, ಎವರ್ ಗ್ರೋಯಿಂಗ್ ಇನ್ಕಮ್ ಸೆಕ್ಯೂರಿಟಿ ಇರುತ್ತೆ. ಅದುವೇ ಇದರಲ್ಲಿ ಇರುವ ದೊಡ್ಡ ಪ್ಲಸ್ ಪಾಯಿಂಟ್. ಕೊನೆಗೆ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಲಿಮಿಟೇ ಇಲ್ಲ. ದರ್ ಇಸ್ ನೋ ಲಿಮಿಟ್ ಟು ದ ಇನ್ಕಮ್ ಪೊಟೆನ್ಷಿಯಲ್ ದಟ್ ಒನ್ ಕ್ಯಾನ್ ಜನರೇಟ್ ಅಂತಾರ ಹೇಳ್ಬೋದು. ದ್ಯಾಟ್ಸ್ ದ ಬ್ಯೂಟಿ. ಅದೇ ಇದರ ಸ್ಪೆಷಾಲಿಟಿ. ಇಲ್ಲಿ ಲೈಫ್ ಸ್ಟೈಲ್ ಪ್ಲಸ್ ಲೈಫ್ ಇನ್ ಸ್ಟೈಲ್ ಆಗುವ ಅವಕಾಶ. ಇನ್ನೊಂದು, ನಮಗೆ ಫ್ಯೂಚರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೂಡ ಇದೆ. ಒಂದು ಲೆವೆಲ್ ರೀಚ್ ಆದ ನಂತರ 200 years 3 generations 200 ವರ್ಷಗಳವರೆಗೆ ನಿಮಗೆ ಇನ್ಕಮ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ, ಕಿಡ್ಸ್ ಜೊತೆ, ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ತುಂಬ ಫ್ರೀ ಟೈಮ್ ಸಿಗುತ್ತೆ. ಅದ್ರ ಜೊತೆಗೆ ಗುಡ್ ಹೆಲ್ತನ್ನು ಕೂಡ ಇಲ್ಲಿ ನೀವು ಅಚೀವ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ನಿಮ್ಮ ಹೆಲ್ತ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇದೊಂದು ಅತ್ಯುತ್ತಮ ಅವಕಾಶ ಅನ್ನು ಕೂಡ ನಿಮಗೆ ತುಂಬ ಬೇಗ ಗೊತ್ತಾಗುತ್ತೆ. ಮನಿ ಫ್ರೀಡಮ್ ಇದೆ, ಟೈಮ್ ಫ್ರೀಡಮ್ ಇದೆ ಅಂತಾದರೆ ಯಾವುದೇ ಒತ್ತಡ ಇರೋದಿಲ್ಲ. ಜೊತೆಗೆ ಆರೋಗ್ಯದ ಹಡಗು ಗಮನ ಹರಿಸಬಹುದು. ಅದು ಅಲ್ಲದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರಿವಾರ್ಡ್ ಏನಂದರೆ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡೋ ಅವಕಾಶ. ನೆಕ್ಸ್ಟ್ ರಿವಾರ್ಡ್ ನೇಮ್ ಆ್ಯಂಡ್ ಫ್ರೇಮ್ ಇನ್ ಸೊಸೈಟಿ ರೆಕಗ್ನಿಷನ್. ಅದು ಕೂಡ ವರ್ಲ್ಡ್ ವೈಡ್ ಆಗಿರುತ್ತೆ. ಇನ್ನೊಂದು ನಾನು ತುಂಬ ಇಷ್ಟಪಡೋ ರಿವಾರ್ಡ್ ಏನಂದರೆ ಬಿ ಯುವರ್ ಓನ್ ಬಾಸ್. ಇಲ್ಲಿ ಯಾರೂ ಬಾಸ್ಗಳು ಇಲ್ಲ. ನಾವು ಇಷ್ಟು ಗಂಟೆ ಇದ್ದಳಬೇಕು, ಎಷ್ಟು ಗಂಟೆ ನಿದ್ರಾ ಮಾಡಬೇಕು, ಎಷ್ಟು ಗಂಟೆ ಕೆಲಸ ಮಾಡಬೇಕು, ಇವುಗಳೆಲ್ಲ ನಿರ್ಧರಿಸೋದು ನಾವೇ. ಆಫೀಸ್ಗೆ ಯಾಕೆ ಲೇಟಾಗಿ ಬಂದ್ವಿ, ಈ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಮನೆಗೆ ಹೋಗಬಾರ್ದು ಅಂತೆಲ್ಲ ಆರ್ಡರ್ ಮಾಡೋರು ಯಾರೂ ಇಲ್ಲ. ಅದು ಅಲ್ಲದೆ ಲೀವ್ ಬೇಕು ಅಂತ ಅಪ್ಲಿಕೇಶನ್ ಲೆಟರ್ ಇಟ್ಕೊಂಡು ಬಾಸ್ ಚೇಂಬರ್ ಹೊರಗಡೆ ಕಾಯ್ತಾ ನಿಲ್ಲಬೇಕಾಗಿಲ್ಲ. ಎಲ್ಲಿ ಬೇಕಾಗಿದ್ದರೆ, ಯಾವಾಗ ಬೇಕಿದ್ರೋ, ಹೇಗೆ ಬೇಕಿದ್ರೋ ವರ್ಕ್ ಮಾಡ್ಬೋದು. ತುಂಬ ಫ್ಲೆಕ್ಸಿಬಿಲಿಟಿ ಇದೆ. ಇನ್ನು ಬಿಸ್ನೆಸ್ ಪೊಟೆನ್ಷಿಯಲ್ ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ದಿನಕ್ಕೂ 24 ಗಂಟೆಗಳು ಇರೋದು. ಅದರಲ್ಲಿ 8 ಗಂಟೆ ನಿದ್ರೆಗೆ ಹೋಗುತ್ತೆ, ಇನ್ನು 8 ಗಂಟೆ ಕೆಲಸದಲ್ಲಿ ತಿಳಿಸ್ಕೊಂಡಿರ್ತೀವಿ ನಾವು. ಇನ್ನು ಇರುವ 8 ಗಂಟೆಯಲ್ಲಿ ಊಟ, ತಿಂಡಿ, ಸ್ನಾನ ಹೀಗೆ ಅಂತ 2 ಗಂಟೆ ಹೋಗುತ್ತೆ. ಇನ್ನು ಇರುವ ಸಮಯದಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ನು ಸುಮ್ಮನೆ ಊರದವ್ರ ಬಗ್ಗೆ ಮಾತಾಡಿಕೊಳ್ಳೋದು, ಕೆಲಸಕ್ಕೆ ಬರ್ತಾ ಇರುವ ವಿಷಯಗಳ ಬಗ್ಗೆ ಹರಟೆ ಹೊಡೆಯೋದು, ಇವುಗಳನ್ನು ಬಿಟ್ಟು ಮತ್ತೆ ಉಳಿದ 6 ಗಂಟೆಯಲ್ಲಿ 2 ಗಂಟೆ ಇಲ್ಲಿ ಕೊಟ್ಟರೆ ಸಾಕು. ಕಂಟಿನ್ಯೂಸ್ ಆಗಿ 1 ರಿಂದ 2 ವರ್ಷ ಬಿಸ್ನೆಸ್ ಡೆವಲಪ್ ಮಾಡುವಲ್ಲಿ ಫೋಕಸ್ ಮಾಡಿದರೆ ಮಂತ್ಲಿ 2 ಲಕ್ಷವರೆ ಗಳಿಸ್ಬೋದು. ಅದೇ ರೀತಿ 2 ರಿಂದ 5 ವರ್ಷ ತೊಡಗಿಸ್ಕೊಂಡ್ರೆ ಪರ್ ಮಂತ್ 3 ರಿಂದ 8 ಲಕ್ಷ ಅರ್ನ್ ಮಾಡ್ಬೋದು. ಇದು ಸುಮ್ಮನೆ ಹೇಳ್ತಿರೋದಲ್ಲ, ಪ್ರೂವ್ಡ್ ಡಾಟಾ ಆಗಿದೆ. ಇಷ್ಟೊಳ್ಳೆ ಅವಕಾಶ ಇದೆ. ಹಾಗಿದ್ರೆ ನಾವು ಮಾಡಬೇಕಾಗಿರೋದು ಏನು? ಬದಲಾವಣೆ ಜಗದ ನಿಯಮ ನಮಗೆ ಗೊತ್ತು. ಜೀವನದ ಪ್ರತಿ ಹಂತದಲ್ಲೂ ನಾವು ಬದಲಾಗುತ್ತಾನೇ ಇದ್ದೇವೆ, ಮುಂದೇನು ಬದಲಾಗ್ತೇವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನಾವು ಇಲ್ಲಿ ಮಾಡಬೇಕಿರೋದು ಕೂಡ ಅದೇ. ನಮ್ಮಲ್ಲೇ ನಾವು ಪುಟ್ಟದೊಂದು ಬದಲಾವಣೆ ಮಾಡಿಕೊಳ್ಬೇಕು. ಅದು ಏನಂದರೆ, ನಾವು ನಮ್ಮ ಮನೆಗೆ ಖರೀದಿಸುವ ದಿನ ಬೆಳಕ್ಕೆ ವಸ್ತುಗಳನ್ನು ಖರೀದಿಸುವ ಅಂಗಡಿಯನ್ನು ಬದಲಾಯಿಸಬೇಕು ಅಷ್ಟೇ. ಇದರಿಂದ ನಮಗೆ ಹಲವು ಲಾಭಗಳು ಇದೆ. ಅವ ಏನು ಅಂತ ಮುಂದೆ ನೋಡೋಣ. ಚಿತ್ರದಲ್ಲಿ ನೀವು ಶಾಪ್ ಎ ಅಂತ ನೋಡ್ಬೋದು. ಇದು ನಾವು ಚಿಕ್ಕದಿಂದ ನೋಡ್ತಾ ಬಂದಿರುವಂತಹ ಅಂಗಡಿಗಳು. ಇಲ್ಲಿ ಎಲ್ಲ ವಸ್ತುಗಳು MRPಗೆ ಸಿಗತ್ತೆ. ನಮ್ಮ ಮನೆ ಪಕ್ಕನೋ, ಶಾಲೆ ಪಕ್ಕನೋ ಅಥವಾ ನಮ್ಮ ಸುತ್ತಮುತ್ತಲಿರುವ ಅಂಗಡಿಗಳು ಇಲ್ಲಿ ಡಿಸ್ಕೌಂಟ್ ಕೊಡಲ್ಲ. ನಮ್ಮ ಪರಿಚಯದವರಾದರೆ ಒಂದು 5-10 ರೂಪಾಯಿ ಕಡಿಮೆ ಮಾಡ್ತಾರೆ. ಈ ಥರದ ಅಂಗಡಿಗಳನ್ನು ನಾವು ಶಾಪ್ ಎ ಅಂತ ಕರಿತೀವಿ. ನಂತರ ಶಾಪ್ ಬಿ ಬಂತು. ಇಲ್ಲಿ ಹೇಗಂದರೆ ಎಲ್ಲ ವಸ್ತುಗಳು ಮೇಲೂ 20% ಡಿಸ್ಕೌಂಟ್ ಇರುತ್ತೆ. ಪ್ರಾಡಕ್ಟ್ನ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಶಾಪ್ ಎ. ಇವುಗಳೇ ಮಾಲ್ಗಳು. ಸ್ಟಾರ್ ಬಜಾರ್ ಇರ್ಬೋದು, ಸ್ಮಾರ್ಟ್ ಬಜಾರ್ ಇರ್ಬೋದು, ಡಿಮಾರ್ಟ್, ಮೆಟ್ರೋಮಾರ್ಟ್, ಸಿಟಿ ಸೆಂಟರ್ಸ್ ಹೀಗೆ. ಈಗ ಜನ ಬದಲಾದರು. ಶಾಪ್ ಎ ನಿಂದ ಶಾಪ್ ಬಿಗೆ ಮೂವ್ ಆದರು. ನಂತರ ಇದು ಎರಡಕ್ಕಿಂತ ಭಿನ್ನವಾದ ಹಾಗೂ ಅಡ್ವಾನ್ಸ್ ಆಗಿರೋ ಇನ್ನೊಂದು ಶಾಪ್ ಬಂತು. ಅದು ಶಾಪ್ ಸಿ. ಅದು ಅಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಮಾಡ್ಬೋದು. ಇಲ್ಲಿ 20% ಡಿಸ್ಕೌಂಟ್ ಕೊಡ್ತಾರೆ. ಪ್ರಾಡಕ್ಟ್ಗಳ ಹೋಮ್ ಡೆಲಿವರಿ ಕೊಡ್ತಾರೆ. 7 ದಿನದ ಒಳಗಡೆ ರಿಟರ್ನ್ ಮಾಡುವ ಆಪ್ಷನ್ ಕೂಡ ಇದೆ. ಅದು ಅಲ್ಲದೆ ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಮಾಡ್ಬೋದು. ಇದುವೇ ಆನ್ಲೈನ್ ಶಾಪಿಂಗ್. ಹೀಗೆ ಜನ ತುಂಬಾ ಬದಲಾದರು. ಅಡ್ವಾನ್ಸ್ ಫೀಚರ್ಸ್ ಇರುವ ಶಾಪ್ ಸಿಗೆ ಮೂವ್ ಆದರು. ಈಗ ನಾವು ಹೇಳುವಂಥ ಶಾಪ್ ಇದು ಎಲ್ಲರಿಗಿಂತ ಅಡ್ವಾನ್ಸ್ಡ್ ಆಗಿರುವಂಥದ್ದು ಶಾಪ್ ಡಿ. ಇಲ್ಲಿ ಕೂಡ 20% ಡಿಸ್ಕೌಂಟ್ ಇದೆ, ಹೋಮ್ ಡೆಲಿವರಿ ಇದೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಒನ್,
ಯಾವುದೇ ಪ್ರಾಡಕ್ಟನ್ನು 30% ಯೂಸ್ ಮಾಡಿದರೂ 30 ಡೇಸ್ ಒಳಗಡೆ ರಿಟರ್ನ್ ಮಾಡೋ 100% ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇದೆ. ಅದು ಅಲ್ಲದೆ ಎಲ್ಲ ಪ್ರಾಡಕ್ಟ್ಸ್ಗಳು ನ್ಯಾಚುರಲ್, ಆರ್ಗ್ಯಾನಿಕ್ ಆ್ಯಂಡ್ ಕಾನ್ಸಂಟ್ರೇಟೆಡ್. ವರ್ಲ್ಡ್ ವೈಡ್ ಗ್ಲೋಬಲಿ 450+ ಪ್ರಾಡಕ್ಟ್ಸ್ಗಳು ಇವೆ. ಭಾರತದಲ್ಲಿ 180+ ಪ್ರಾಡಕ್ಟ್ಸ್ ಇವೆ. ಈ ಕಂಪನಿ 108+ ದೇಶಗಳಲ್ಲಿ ಕೆಲಸ ಮಾಡ್ತಿದೆ. ತುಂಬ ಸಕ್ಸಸ್ಫುಲ್ ಆಗಿ ಬೆಳೆದಿದೆ. ವೆರಿ ಸಕ್ಸಸ್ಫುಲ್. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಪ್ರಾಡಕ್ಟ್ಗಳಿಗೆ EEE ಅವಾರ್ಡ್ ಕೊಟ್ಟಿದೆ. EEE ಅವಾರ್ಡ್ ಅಂತ ಏನಂದರೆ ಹೈಲಿ ಇಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್, ಎಕನಾಮಿಕ್ ಪರ್ ಯೂಸ್, ಗ್ರೇಟ್ ವ್ಯಾಲ್ಯೂ ಫಾರ್ ಮನಿ ಮತ್ತು ಈಕೋ ಫ್ರೆಂಡ್ಲಿ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ. ಬಯೋಕ್ವೆಸ್ಟ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಆಗಿದೆ. 1100 ಪೇಟೆಂಟ್ಗಳು ಇದೆ. ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆಗಿದೆ. ಭಾರತದಲ್ಲಿ 2003 ಕೋಟಿ ಟರ್ನ್ ಓವರ್ ಆಗಿದೆ. 67+ ಇಯರ್ಸ್, 67 ವರ್ಷವಾಗಿ ಸಕ್ಸಸ್ಫುಲಿ ಗ್ರೋ ಆಗುವ MNC ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ. ನಮ್ಮ ಭಾರತದಲ್ಲಿ ಬಂದುಬಿಟ್ಟು ಒಂದು 28 ವರ್ಷ ಆಗಿದೆ. ಅವರದ್ದು ಹೊಸ ಪ್ಲಾಂಟು ಇಲ್ಲಿ ತಮಿಳುನಾಡಿನಲ್ಲಿ ಮಧುರೈ ಮೀನಾಕ್ಷಿ ಟೆಂಪಲ್ ಸಿಟಿ, ಮಧುರೈ ನೀಲಕೋಟೆನಲ್ಲಿ 1,000 ಕೋಟಿ ಇನ್ವೆಸ್ಟ್ ಮಾಡಿ ಮೇಕ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ಆ್ಯಂಡ್ ಮೇಕ್ ಫಾರ್ ದ ವರ್ಲ್ಡ್ ಪ್ರಾಜೆಕ್ಟ್ಗೋಸ್ಕರ ಬೆಳೀತಾ ಇದೆ. ಇದು ಟೈಮ್ ಟೆಸ್ಟೆಡ್, ಪ್ರೂವನ್ ವಿತ್ ಎವಿಡೆನ್ಸ್ ಬೇಸ್ಡ್ ರಿಸಲ್ಟ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ಯೂಚರ್ ರೆಡಿ, ಫ್ಯೂಚರಿಸ್ಟಿಕ್ ಕಂಪನಿ, ಅಹೆಡ್ ಆಫ್ ಟೈಮ್ ಆಗಿರುವಂಥ ಒಂದು ಕಂಪನಿ ಇದು. ನಾವು ಇದುವರೆಗೆ ಹೇಳಿದ ಕಂಪನಿ ಹೆಸರು ಆಮ್ವೇ ಅಂತ.